ಹಲೋ ಎವ್ರಿವನ್, ನಾನು ನಿಮ್ಮ ಅಕ್ಷತಾ ಸದಾನಂದ್. ಇವತ್ತು ರಾಗಿ ಹಾಲ್ಬಾಯಿ ಹೇಗೆ ಮಾಡೋದು ಅಂತ ನೋಡೋಣ. 1 ಗ್ಲಾಸ್ ರಾಗಿನ ನಾನು ತಗೊಂಡು ಚೆನ್ನಾಗಿ ತೊಳೆದು ಒಂದು 10ರಿಂದ 12 ಸಾರಿ ತೊಳೆದು ಅದನ್ನ ಒಂದು 8 ಅವರ್ ನೆನೆಸಿಕ್ಕಿದ್ದೀನಿ. ನೋಡಿ, ಚೆನ್ನಾಗಿ ನೆನೆಸಿಟ್ಟು ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡು ಇದರ ಹಾಲು ತೆಗಿಬೇಕು. ರಾಗಿಯಲ್ಲಿರುವ ಹಾಲು ತೆಗಿಬೇಕು ಮಿಕ್ಸಿಗೆ ಹಾಕ್ಕೊಂಡು. ನೋಡಿ, ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಬಾಣಲಿಗೆ ಈ ಥರ ಬಟ್ಟೆ ಕಟ್ಕೊಂಡಿದ್ದೀನಿ. ಈ ಬಟ್ಟೆಗೆ ಮೇಲೆ ಅದನ್ನು ಹಾಲು ಹಾಕಿದರೆ ಮಿಕ್ಸಿಗೆ ಹಾಕಿರೋದು ಕೆಳಗೆಲ್ಲ ಹಾಲು ಇಳಿಯುತ್ತೆ. ನೋಡಿ, ಒಂದು ಬಾಣಲಿಲಿ ಇಳಿದಿದೆ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲನೂ ತೊಗೊಂಡಿದ್ದೀನಿ. ಮತ್ತು 4ರಿಂದ 5 ಏಲಕ್ಕಿ ತೊಗೊಂಡಿದ್ದೀನಿ. ಬೆಲ್ಲನ ಇವಾಗ ಕರ್ಗಕ್ಕಿಕ್ಬೇಕು. ಇವಾಗ ನಾನು 1 ಗ್ಲಾಸ್ ರಾಗಿ ತೊಗೊಂಡಿದ್ನಲ್ವ, ಹಾಗಾಗಿ 2 ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲನ ಒಂದು 2 ಗ್ಲಾಸ್ ನೀರು ಹಾಕಿ ಬೆಲ್ಲ ಚೆನ್ನಾಗಿ ಕರಗಿಸ್ಕೊಂಡು ಇವಾಗ ಹಾಲೇನು ಎತ್ತಿಟ್ಕೊಂಡಿದ್ನಲ್ಲ ರಾಗಿ ಹಾಲು, ಆ ಬಾಣಲಿಗೆ ಅದನ್ನು ಸೋಸ್ಕೊತಾ ಇದ್ದೀನಿ. ಇವಾಗ ಸೋಸ್ಕೊಂಡು ಆ ಬಾಣಲಿನೇ ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಅದನ್ನ ನೋಡಿ, ಚೆನ್ನಾಗಿ ಏಲಕ್ಕಿ ಪೌಡ್ರು ಹಾಕೋತಾ ಇದ್ದೀನಿ. ಏಲಕ್ಕಿ ಎತ್ತಿಟ್ಕೊಂಡಿದ್ನಲ್ಲ, ಆ ಪೌಡ್ರ್ ಹಾಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ತಿರುಗ್ತಾನೇ ಇರಬೇಕು, ಯಾಕಂದರೆ ಗಂಟಾಗುತ್ತೆ, ಇಲ್ಲಾಂದರೆ ಗಂಟು ಆಗುತ್ತೆ ಮತ್ತು ತಳನೂ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ತಿರುಗಿಸ್ಕೊತಾನೇ ಇರಬೇಕು. ನೋಡಿ, ಹೆಂಗೆ ಕುದಿಯುತ್ತೋ ಹಾಗೆ ಅದು ಗಟ್ಟಿ ಹಾಕ್ಕೊಂಡು ಬರುತ್ತೆ. ಹಾಲು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ಈಗ ಇದು ಒಳ್ಳೆ ತಂಪಾಗಿರೋದ್ರಿಂದ ರಾಗಿ ತಂಪಾಗಿರೋದ್ರಿಂದ ಬೇಸಿಗೆಗೆ ದೇಹಕ್ಕೆ ಒಳ್ಳೆ ತಂಪಾಗಿರುತ್ತೆ. ಈ ಥರ ಬರ್ಫಿ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರು ಚೆನ್ನಾಗಿ ತಿನ್ಕೊಂಡು ಓಡಾಡ್ತಿರ್ತಾರೆ. ಅವ್ರಿಗೂ ತಿನ್ನೋಕ್ಕೆ ಖುಷಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ತಿರ್ಕೊಂಡು ಇವಾಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಇವಾಗ ಮೇಲೆ ನೀರ ಮೇಲೆ ತೇಲ್ತಾ ಇದೆ ಅಲ್ವಾ, ಹಿಂಗೆ ತೇಲ್ತಾ ಇದ್ದರೆ ಅದು ಇನ್ನೂ ಬೆಂದಿಲ್ಲ ಅಂತ ಅರ್ಥ. ಇದು ಸ್ವಲ್ಪ ಹೋಗಿ ಕೆಳಗೆ ಅಂಟ್ಕೊಂಡು ಕೂತ್ಕೋಬೇಕು. ನೀರು ಹಾಕಿರ್ತೀವಲ್ಲ, ಕೆಳಗೆ ತಟ್ಟೆಗೆ ಹೋಗಿ ಅಂಟ್ಕೊಂಡು ಕೂತ್ಕೊಂಡ್ರೆ ಬೆಂದಿದೆ ಅಂತ ಅರ್ಥ. ಹಿಂಗಿನ್ನೂ ತೇಲ್ತಾ ಇದೆ ಅಲ್ವಾ, ಹಾಗಾಗಿ ಇದು ಬೆಂದಿಲ್ಲ ಅಂತ ಅರ್ಥ. ಹಾಗೆ ಇನ್ನೊಂದು ಸ್ವಲ್ಪ ಹಂಗೆ ಕುದಿಸ್ಕೊತಾ ಇದ್ದೀನಿ. ನೋಡಿ, ತಿರುಗೋದು ಮಾತ್ರ ಬಿಡೋಕ್ಕೆ ಹೋಗಬಾರ್ದು, ಯಾಕಂದರೆ ಗಂಟಾಗಿಬಿಡುತ್ತೆ, ಇಲ್ಲಾಂದರೆ ಚೆನ್ನಾಗಿ ತಳ ಹಿಡ್ಕೊಂಬಿಡುತ್ತೆ. ಹಾಗಾಗಿ ತಿರುಗ್ತಾನೇ ಇರಬೇಕು. ನೋಡಿ, ಗಟ್ಟಿ ಆಗ್ತಾ ಇದೆ. ಇವಾಗ ಇನ್ನೊಂದು ಸಾರಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಹೋಗಿ ನೋಡಿ ಫುಲ್ ತೆಳಗೋಗಿ ಕೂತಿದೆ. ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಒಂದು ತಟ್ಟೆಗೆ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ತಟ್ಟೆಗೆ ಒಬ್ಬೊಬ್ಬರು ತುಪ್ಪನೂ ಹಚ್ಕೋತಾರೆ. ಏನು ತುಪ್ಪ ಹಚ್ಕೋ ನೆಸೆಸಿಟಿ ಇಲ್ಲ. ಸ್ವಲ್ಪ ತಟ್ಟೆ ಒದ್ದೆ ಮಾಡಿಬಿಟ್ಟು ಹಾಕೊಂಬಿಡಿ, ನೀಟಾಗಿ ಬಿಟ್ಕೊಳ್ಳುತ್ತೆ. ತುಪ್ಪ ಹಚ್ಚಲೇಬೇಕು ಅನ್ನೋ ಏನು ನೆಸೆಸಿಟಿ ಇಲ್ಲ. ಸ್ವಲ್ಪ ತಟ್ಟೆನ ಈಗ ಅಳಗಾಡಿಸ್ಕೊಳ್ಳೋಣ, ಅಂದರೆ ತಟ್ಟೆ ತುಂಬ ಹರಡುತ್ತಲ್ವ, ಬರ್ಫಿ ಚೆನ್ನಾಗಿ ಬರುತ್ತೆ. ಈಗ ಮಾಡಿ ಇದು ಒಂದು 8ರಿಂದ 10 ಅವರ್ ಆದರೂ ಇಡಬೇಕು. ಯಾಕಂದ್ರೆ ಚೆನ್ನಾಗಿ ಅದು ಆರಿಬಿಟ್ಟು ಬರ್ಫಿ ಥರ ಬರಬೇಕು ಅಂದರೆ ಒಂದು 10ರಿಂದ 12 ಅವರ್ ಇಡಬೇಕು. ನಾನು ರಾತ್ರಿನೇ ಮಾಡಿಟ್ಟಿದ್ದೆ, ಹಾಗಾಗಿ ಇವಾಗ ಬೆಳಿಗ್ಗೆ ಕಟ್ ಮಾಡ್ತಾಯಿದ್ದೀನಿ. ಇದನ್ನ ನೋಡಿ, ಕಟ್ ಮಾಡ್ತಾಯಿದ್ದೀನಿ. ಏನೋ ಒಂದು ಚಾಕುನೋ ಏನೋ ತೊಗೊಂಡು ಕಟ್ ಮಾಡಿದ್ದೀನಿ. ನೋಡಿ, ಬರ್ಫಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ಹಾಲ್ಬಾಯಿ. ನೋಡಿ, ರಾಗಿ ಹಲ್ವಾನು ಅಂತಾರೆ ಇದಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸ್ಪಂಜ್ ಥರ ಇದು ಆಗ್ತಾಯಿದೆ. ಇನ್ನು ಬೇಕಾದ್ರೆ ನೀವು ಫ್ರಿಜ್ಜಲ್ಲಿ ವಾರಗಟ್ಲೆನೂ ಇಟ್ಕೊಂಡು ತಿನ್ಕೋಬೋದು. ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ವಾರಗಟ್ಲೆನೂ ತಿನ್ಕೋಬೋದು. ನೋಡಿ, ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟು, ಲೈಕು ನನಗೆ ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಪ್ರೇರೇಪಣೆ ಮಾಡುತ್ತೆ. ಥ್ಯಾಂಕ್ ಯು.